ಮಾಮ, ನೀವು ಬಿಡಾರ ಹೂಡಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಹೊರಟು ಬಂದೆ. ಮಾಮ, ನಿಮಗೆ ನಮಸ್ಕಾರ ಮಾಡ್ತೀನಿ. ನಾನು ಸುಧಾಕರ್. ಎಲ್ಲ ಗೊತ್ತು ಕಣಪ್ಪ ನನಗೆ. ಮಾಮ, ನನ್ನ ಮಗನ ಕಡೆ ಸ್ವಲ್ಪ ನೋಡಿ. ಅವನ ಜೀವನ ಸರಿಯಾಗಿಲ್ಲ. ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ ಆಗಿದೆ ಮಾಮ. ನಾನೀಗ ಬಂದಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಪ್ರತಾಪ್ ಅಂತ ಹೆಸರಲ್ವಾ ನಿನ್ ಮಗಂದು? ಹೌದು ಮಾಮ. ಒಂದ್ ಕೆಲ್ಸ ಮಾಡು, ಈಗ ನೀನು ಮನೆಗೆ ವಾಪಸ್ ಹೋಗ್ತೀಯಲ್ವಾ, ಆಗ ಅವನನ್ನು ನನ್ನ ಹತ್ರ ಕಳಿಸ್ಕೊಡು. ಸರಿ ಮಾಮ, ಕಳಿಸ್ಕೊಡ್ತೀನಿ. ರೀ, ಬಂದ್ರಾ ನೀವು? ಬನ್ನಿ ಕೂತ್ಕೊಳ್ಳಿ. ನೆನ್ನೆನೆ ಬರೋರು ಇದ್ರಲ್ವಾ, ಮತ್ತ್ಯಾಕೆ ಇಷ್ಟ ತಡ ಆಯ್ತು? ಅಯ್ಯೋ, ತಾಲೂಕಿನ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಬರೋದು ಅಂದ್ರೆ ಸಮಯ ಹಿಡಿಯುತ್ತಲ್ವಾ? ಇರಿ, ನೀರ್ ತರ್ತೀನಿ. ಸರಿ, ಪ್ರತಾಪ್ ಎಲ್ಲಿದ್ದಾನೆ? ಕಾಣಿಸ್ತಿಲ್ಲ. ಎಲ್ಲಿ ಅಂತ ಏನ್ ಕೇಳ್ತೀರಾ? ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾನ ಅವನು? ಇಲ್ಲೇ ಇದ್ದಾನೆ. ನಿನ್ನೆ 2 ಹೊತ್ತು ಗಡದ್ದಾಗ ಊಟ ಮಾಡ್ದ, ರಾತ್ರಿ ಕೂಡ ಊಟ ಹಾಕ್ತೆ, ಈಗ್ಲೂ ಅಡ್ಗೆ ಮಾಡಿಟ್ಟಿದೀನಿ. ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ಯಾ? ಏನೇ ಆದ್ರೂ ನಮ್ಮ ಮಗನೇ ಅಲ್ವಾ ಅವನು? ಹೌದು, ಆದ್ರೆ ಎಲ್ಲಿವರೆಗೂ ನಾನು ಇದನ್ನೆಲ್ಲ ಮಾಡ್ಲಿ? ಸರಿ ಹೋಗುತ್ತೆ. ಅವನ ಅದೃಷ್ಟದಲ್ಲಿ ಎಲ್ಲಾನು ಕೆಟ್ಟದಿರೋಕೆ ಸಾಧ್ಯನಾ? ಪಾಪದಲ್ಲೇ ಕೈ ತೊಳ್ದಿದ್ದಾನೆ ಅವನು. ಇವತ್ತಲ್ಲ ನಾಳೆ ಅವನಿಗೆ ಬಯಸದ್ ಸಿಗುತ್ತೆ, ಮತ್ತೆ ನೀನು ಅದನ್ನ ನೋಡ್ತೀಯ. ಕಾಯ್ತಾ ಕುತ್ಕೊಳ್ಳಿ. ಅವನ್ ವಯಸ್ಸಿನ ಹುಡುಗರ್ಗೆ ಮದ್ವೆ ಆಯ್ತು, ಅವ್ರಿಗೆ ಮಕ್ಳು ಕೂಡ ಆಗಿದೆ. ಆದ್ರೆ ಇವನ್ ಇನ್ನು ಕೆಲ್ಸ ಹುಡ್ಕೋದ್ರಲ್ಲೇ ಇದ್ದಾನೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ಪ್ರತಾಪ್. ಹೇ ಪ್ರತಾಪ್. ಅಪ್ಪ, ನೀನ್ ವಾಪಸ್ ಬಂದಿಯಾ? ಮಗನೇ, ಹೇಗಿದ್ಯಾ ನೀನು? ಅಪ್ಪ, ಒಂದ್ ವಿಷಯ ಹೇಳ್ಬೇಕಿತ್ತು. ಆ ಯಜಮಾನ್ರು ಹುಡುಗ ಇದಾರಲ್ವಾ, ಅವ್ರು ನನ್ನ ಇವತ್ತು ಕೆಲ್ಸಕ್ಕೆ ಕರೆದಿದ್ದಾರೆ. ಅರೆ, ಏನ್ ಹೇಳ್ತಿದ್ಯಾ? ಹೌದು, ನಾನ್ ನಿನ್ನೆ ರಾತ್ರಿ ಅವ್ರ ಹತ್ರನೇ ಹೋಗಿದ್ದೆ. ಒಳ್ಳೇದಾಯ್ತು, ಊರ್ ಒಳಗಡೆನೆ ಕೆಲ್ಸ ಸಿಗ್ತಿದೆ. ಹೌದು, ಮತ್ತೆ ಅವರು ಸಂಬಳ ಚೆನ್ನಾಗಿ ಕೊಡ್ತೀನಿ ಅಂದಿದ್ದಾರೆ. ಮತ್ತೆ ಕೆಲ್ಸ ಕೂಡ ತುಂಬಾ ಚೆನ್ನಾಗಿದ್ಯಂತೆ. ನಾನು ಅವನ ಹತ್ರನೇ ಹೊರಟಿದ್ದೆ ಈಗ, ಅದಕ್ಕೆ ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಸರಿ, ನೀನು ಹೋಗಿ ಭೇಟಿ ಮಾಡ್ಕೊಂಬಾ. ಮತ್ತೆ ಅದೇನ್ ಕೆಲ್ಸ ಸರಿಯಾಗಿ ಕೇಳು. ಅದೇನಂದ್ರೆ ಅವನ್ ಬಗ್ಗೆ ಏನೇನೋ ಕೇಳ್ತಿದ್ದೀನಿ. ರೀ, ಹೋಗ್ಲಿ ಬಿಡಿ, ಅವ್ರ ಕೆಲ್ಸ ಬೇಕಾದ್ರೂ ಮಾಡ್ಲಿ, ಆದ್ರೆ ಮನೆಗ್ ಹಣ ತಗೊಂಡ್ ಬರ್ಲಿ. ಅವನ್ ಏನ್ ಕೆಲ್ಸ ಮಾಡ್ತಿದ್ದಾನೆ ಅನ್ನೋದ್ ನೋಡಿ, ಇಲ್ಲಾಂದ್ರೆ ಪ್ರತಿದಿನ ಹೀಗೆ ಮನೇಲಿ ಯಾರೋ ಕೆಲ್ಸ ಕೊಡ್ತಿದಾರಲ್ವಾ, ಅದಕ್ ನೀವ್ ಅಡ್ಗಾಲ್ ಹಾಕಕ್ ಹೋಗ್ಬೇಡಿ. ಹೋಗೋ ಪ್ರತಾಪ್, ನೀನ್ ಇಲ್ಲಿ ಇರ್ಬೇಡ. ಇವತ್ ಕೆಲ್ಸ ಸಿಕ್ಕಿದೆ, ಕೆಲ್ಸ ಶುರು ಆಗಿದೆ ಅಂತ ಹೇಳೋದಕ್ ಬಾ, ದಿನ ಇಡೀ ಈ ಕಡೆ ಬರ್ಬೇಡ. ಅಯ್ಯೋ, ಏನ್ ಹೇಳ್ತಿದ್ಯಾ ನೀನು? ಪ್ರತಾಪ್, ಮಧ್ಯಾಹ್ನ ಬಾ, ಊಟ ಮಾಡು, ಮತ್ತೆ ಕೆಲ್ಸಕ್ಕೆ ಹೋಗು. ಇಲ್ಲಪ್ಪ, ಇವತ್ ನಾನು ಬರಲ್ಲ. ಇವತ್ತಿನ ದಿನ ಅಲ್ಲೇ ಇರ್ತೀನಿ, ಇದ್ದು ಕೆಲಸ ಮಾಡ್ತೀನಿ. ನಿಮಗ್ ತುಂಬಾ ಹೆಮ್ಮೆ ಇದೆ ಅಲ್ವಾ ನಿಮ್ ಮಗನ್ ಮೇಲೆ, ಆದ್ರೆ ಅವ್ನ ನಡವಳಿಕೆ ಆ ತರ ಇಲ್ಲ. ಕೆಲ್ಸದ ಮೇಲೆ ಆಸಕ್ತಿ ಇರೋರು ಮನೇಲಿ ಖಾಲಿ ಕುತ್ಕೊಳ್ಳಲ್ಲ. ಅಪ್ಪ, ನಾನು ಹೋಗ್ತೀನಿ, ಈಗಾಗ್ಲೇ ತುಂಬಾನೇ ಹೊತ್ತಾಗಿದೆ. ಅಯ್ಯೋ ಮಗನೇ, 2 ತುತ್ತು ತಿನ್ಕೊಂಡು ಹೋಗು. ಇಲ್ಲಪ್ಪ, ನಾನು ಹಾಗೆ ಹೊರಡ್ತೇನೆ. ಅಯ್ಯೋ, ಇರೋದು ಒಬ್ನೇ ಮಗ, ಅವನಿಗೆ ಹೀಗೆಲ್ಲ ಹೇಳ್ಬೇಡ. ಇವತ್ತಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾಳೆ ಒಳ್ಳೇದಾದ್ರೆ ಏನ್ ಮಾಡ್ತೀಯ? ಮನುಷ್ಯನ್ ಮನ್ಸು ಹೇಗೆ ಅಂದ್ರೆ ಹೇಳೋದೆಲ್ಲ ನೆನಪಿರುತ್ತೆ, ಅದನ್ನ ಯಾವತ್ತು ವಾಪಸ್ ತಗೊಳಲ್ಲ. ಇವತ್ತು ಸುಮ್ನೆ ಬೈತಿದ್ಯಲ್ಲ, ಅದು ಒಳ್ಳೇದಲ್ಲ. ನೀವ್ ನನ್ಗೇನು ಹೇಳಕ್ ಬರ್ಬೇಡಿ. ನಿಮ್ ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ ನಾನು. ಇಲ್ಲಿ ನೋಡಿ ಮಕ್ಕಳೇ, ನೀವ್ ಈ ಕಡೆ ಬರ್ತೀರಾ, ನನ್ನಲ್ಲಿ ಸಮಸ್ಯೆಗಳನ್ನ ಹೇಳ್ಕೊತೀರಾ, ಮತ್ತೆ ಹೇಳ್ತೀರಾ ಕೂಡ್ಲೆ ನನ್ ಕೆಲಸ ಆಗ್ಬೇಕು ಅಂತ. ಆದ್ರೆ ಹಾಗಾಗೋಕ್ ಸಾಧ್ಯ ಇಲ್ಲ, ಹಾಗೆಲ್ಲ ಎಲ್ಲೂ ಆಗಲ್ಲ. ಕೆಲವ್ರ ಕೆಲಸ ಇವತ್ತಾಗುತ್ತೆ, ಕೆಲವ್ರ ಕೆಲಸ ನಾಳೆ ಆಗುತ್ತೆ, ಇನ್ ಕೆಲವ್ರದ್ದು ಆಮೇಲೆ ಆಗುತ್ತೆ. ಅದೇನು ಅಂದ್ರೆ ಮಕ್ಕಳೇ, ಯಾವ ತರ ನಿಮ್ಮ ಪುಣ್ಯ ಇರುತ್ತೋ, ಯಾವ ರೀತಿ ನಿಮ್ಮ ಕರ್ಮಗಳಿರುತ್ತೋ, ಅದರ ಪ್ರಕಾರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ಸುಮ್ನೆ ಗಡಿಬಿಡಿ ಮಾಡ್ತೀರಾ, ಮಾಮ ನನ್ ಕೆಲಸ ಮಾಡ್ಕೊಡಿ, ಮಾಮ ನನ್ ಕೆಲಸ ಮಾಡ್ಕೊಡಿ ಅಂತ. ಹಾ ಮಾಮ, ನಿಮ್ಮನ್ನ ಯಾವಾಗ ಭೇಟಿ ಮಾಡ್ತೀನೋ ಅಂತ ಆಗಿತ್ತು. ನಮ್ಮ ಮೇಲೂ ಕೃಪೆ ತೋರಿಸಿ. ಇಲ್ಲಿ ಜನರೆಲ್ಲ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ. ಮಾಮ ಮೊದಲು ನಿಮ್ಮ ಸಮಸ್ಯೆಗಳನ್ನ ಕೇಳಬೇಕೋ ಇಲ್ಲ ಅವ್ರ ಸಮಸ್ಯೆಗಳನ್ನ? ಅಕ್ಕ, ನನಗೆ ಮಾಮನ್ ಮುಂದೆ ಮಾತಾಡಕ್ ಬಿಡಿ. ನೀನೇನು ಮಾತಾಡ್ಲೇಬೇಡ. ಅಯ್ಯೋ, ನನಗೆಲ್ಲಾನು ಗೊತ್ತಿದೆ.
ಮತ್ತೆ ಮೊಟ್ಟ ಮೊದಲ ವಿಚಾರ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳೋ ಕೆಲಸ ಮಾಡ್ತೀಯಲ್ವಾ, ಅದನ್ನು ಮೊದಲು ನಿಲ್ಸು ನೀನು. ಮಾಮ ನಾನ್ ಅದೆಲ್ಲ ಎಲ್ ಮಾಡ್ತಿದ್ದೀನಿ? ಓ ಅಕ್ಕ, ಮಾಮ ಅವ್ರಿಗೆ ಏನೇನೋ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕುತ್ಕೊಂಡು ಇಂದಿನದ್ದು ಮುಂದಿನದ್ದು ಎಲ್ಲಾನು ಹೇಳ್ತಾರೆ ಗೊತ್ತಾ. ನೀವು ಸ್ವಲ್ಪ ಹಿಂದೆ ಹೋಗಿ ಕುತ್ಕೊಳ್ಳಿ. ನಾನು ಮನೆಗೆ ಹೋಗ್ಬೇಕು, ಸ್ವಲ್ಪ ಕೆಲ್ಸ ಇದೆ ಮನೇಲಿ. ಅಕ್ಕ, ನಿಮಗ್ ಕೂತ್ಕೋಬೇಕು ಅಂತಿದ್ರೆ ಕೂತ್ಕೊಳ್ಳಿ. ಮಾಮ ಅವ್ರಿಗೆ ಯಾವಾಗ ಕರಿಬೇಕು ಅನ್ಸುತ್ತೋ ಅವಾಗ ಕರೀತಾರೆ. ಏ ಹುಡುಗಿ, ನಿನ್ನ ಸಮಸ್ಯೆ ಬಂದು ಇಲ್ಲಿ ಹೇಳ್ಕೊಂಡ್ರೆ ಮಾಮ ಕೇಳ್ಬಿಡ್ತಾರೆ ಅಂತ ಅನಿಸ್ತಾ ಇದ್ರೆ ಹಾಗೆಲ್ಲ ಏನೂ ಆಗಲ್ಲ. ಇಲ್ಲಿ ನಾನಿಲ್ಲಿ ಎಲ್ಲ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನಿನ್ನ ಏನೆಲ್ಲ ಸಮಸ್ಯೆಗಳು ಇವೆಲ್ಲ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ನೀನೇ ನಿನ್ನ ಕೈಯಾರ ಮಾಡ್ಕೊಂಡಿರೋ ಅಂಥದ್ದು. ಆದ್ರಿಂದ ಜಾಸ್ತಿ ಬಿಡಿಸಿ ಹೇಳೋ ಹಾಗೆ ಮಾಡಬೇಡ, ಸುಮ್ಮನೆ ಕೂತ್ಕೋ. ಪ್ರತಾಪ್, ಏ ಮಗನೇ ಪ್ರತಾಪ್. ಏನಾಯ್ತಪ್ಪ? ಮಗನೇ, ಒಂದ್ ಮಾತು ಕೇಳ್ತೀಯಾ? ಹೇಗೆ ಕೇಳ್ತಿದ್ಯಪ್ಪ? ಕೇಳ್ತೀನಲ್ಲ. ಮಗನೇ, ಊರಿಂದ ಆಚೆ ಬಾಳು ಮಾಮ ಅವ್ರ ಜಾಗ ಇದೆ. ಏನ್ ಹೇಳ್ತಾ ಇದ್ದೀರಾ? ಹೌದು. ನಾನಂತೂ ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ, ಆದ್ರೆ ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ. ನಾನ್ ಮನೆಗ್ ಬರುವಾಗ ಬಾಳು ಮಾಮ ಅವ್ರ ದರ್ಶನ ಮಾಡ್ಕೊಂಡ್ ಬಂದೆ. ನಿನ್ನ ಬಾಳು ಮಾಮ ಅವರು ತಮ್ಮ ಜಾಗಕ್ಕೆ ಕರೆದಿದ್ದಾರೆ. ನನ್ನ? ಹೌದು. ನಾನು ಹೇಗ್ ಹೋಗ್ಲಿ ಅಪ್ಪ? ನಾನೀಗ ಯಜಮಾನ್ರ ಬಳಿ ಕೆಲ್ಸಕ್ಕೆ ಅಂತ ಹೊರಟಿದ್ದೀನಲ್ಲ. ಅಯ್ಯೋ ಮಗನೇ, ಇದನ್ನ ಹೇಳೋದಕ್ಕೆ ಅಂತಾನೆ ಆಚೆ ಬಂದೆ ನಾನು. ನಾನೇನಾದ್ರೂ ಮನೇಲಿ ಹೇಳಿದಿದ್ರೆ ನಿನ್ನವ್ವ ಮನೇನ ರಣರಂಗ ಮಾಡೋಳು. ಸರಿ, ಒಂದ್ ಕೆಲ್ಸ ಮಾಡು. ನೀನ್ ಕೆಲ್ಸಕ್ಕಂತ ಹೋಗ್ತಿದ್ಯಲ್ವಾ, ಹೋಗ್ತಾ ಹೋಗ್ತಾ ದಾರಿಲಿ ಮಾಮ ಅವ್ರ ದರ್ಶನ ಮಾಡ್ಕೊಂಡು ಹೋಗು. ಸರಿಯಪ್ಪ, ನೀನ್ ಹೇಗಂತೀಯೋ ಹಾಗೆ. ಮಗನೇ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದ್ರೆ ತುಂಬಾ ಖುಷಿ ಆಗ್ತಿತ್ತು ನನಗೆ. ಅಪ್ಪ, ಆಮೇಲೆ ತಿಂತೀನಿ ನಾನು. ಮೊದಲು ಕೆಲಸ ಮಾಡ್ಕೊಂಡು ಬರ್ತೀನಿ, ಹೊರಡ್ತೀನಿ ನಾನು. ಸರಿ, ಆಗ್ಲಿ. ಯಜಮಾನ್ರೆ, ನೀವ್ ನಿನ್ನೆ ಬರೋದಕ್ಕೆ ಹೇಳಿದ್ರಲ್ವಾ, ಅದಕ್ಕೆ ಬಂದಿದ್ದೀನಿ ನಾನು. ಹೇ ಏನ್ರಪ್ಪ, ನೀವೆಲ್ರೂ ನಿಮ್ ಕೆಲ್ಸ ಹೋಗಿ. ಬಾಕಿ ವಿಷಯಗಳನ್ನೆಲ್ಲ ಆಮೇಲೆ ನೋಡೋಣ ಅಂತ. ಯಜಮಾನ್ರೆ, ಅದು ನೀವು ಏನ್ ಕೆಲಸ ಅಂತ ಹೇಳೋರಿದ್ರಿ ಅಲ್ವಾ? ನಂಗ್ ಮೊದ್ಲು ನೀನ್ ಹೇಳು, ನಾನ್ ಕೊಡೋ ಕೆಲ್ಸನ ನೀನ್ ಸರಿಯಾಗಿ ಮಾಡ್ತೀಯ ತಾನೆ? ಹೌದು ಯಜಮಾನ್ರೆ. ಅದು ಯಜಮಾನ್ರೆ, ನನ್ಗೆ ಕೆಲ್ಸದ ಅವಶ್ಯಕತೆ ತುಂಬಾನೇ ಇದೆ. ಒಂದ್ ವಿಷಯ ಗಮನದಲ್ಲಿಟ್ಕೋ, ನೀನ್ ಮಾಡೋ ಕೆಲ್ಸಕ್ ನಿಂಗ್ ಹಣ ಸಿಗುತ್ತೆ, ಆದ್ರೆ ನನ್ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಅದು ಹಾಗೆ ಇದ್ ಹೀಗೆ ಏನ್ ಕೆಲ್ಸ ಅಂತ ನಂಗಿಷ್ಟ ಆಗಲ್ಲ. ಅದು ಆಗುತ್ತಾ ನಿನ್ನಿಂದ? ಸರಿ ಯಜಮಾನ್ರೆ, ನಾನ್ ನಿಮ್ಮನ್ನ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ನೀವ್ ಏನ್ ಕೆಲಸ ಹೇಳ್ತೀರೋ ಅದನ್ನ ಮಾಡ್ತೀನಿ ನಾನು. ಸರಿ, ಆಮೇಲೆ ನನಗ್ ತೊಂದರೆ ಕೊಡೋ ಹಾಗಿಲ್ಲ ನೋಡು. ಸರಿ ಯಜಮಾನ್ರೆ, ನೀವ್ ಏನ್ ಕೆಲಸ ಅಂತ ಹೇಳಿ, ಇವತ್ತೇ ಕೆಲಸ ಶುರು ಮಾಡ್ತೀನಿ ನಾನು. ಈ ಗಂಟನ್ ತಗೊಂಡು ಕೊಲ್ಲಾಪುರಕ್ಕೆ ಹೋಗ್ಬೇಕು. ನಾನ್ ಯಾವ ವಿಳಾಸಕ್ಕೆ ಹೇಳ್ತೀನೋ ಆ ವಿಳಾಸಕ್ಕೆ ತಗೊಂಡು ಹೋಗ್ಕೊಡ್ಬೇಕು. ಯಾರ ಜೊತೆನೂ ಮಾತುಕತೆ ಮಾಡೋ ಹಾಗಿಲ್ಲ, ಅರ್ಥ ಆಯ್ತಾ? ಸರಿ. ಇದನ್ ಕೊಟ್ಬಿಟ್ ಬಂದ್ರೆ ರಾತ್ರಿ ಹಣ ಕೊಡ್ತೀನಿ ನಿಂಗೆ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಇಷ್ಟೇ ಕೆಲ್ಸನಾ? ಹೌದು, ಮತ್ತೆ ನಿಂಗೆ ಹೋಗೋದಿಕ್ಕೆ ಬರೋದಿಕ್ಕೆ ಗಾಡಿ ಬಾಡಿಗೆಗೆ ಊಟಕ್ಕೆ ಎಲ್ಲದಕ್ಕೂ ಹಣ ಕೊಡ್ತೀನಿ. ಸುಲಭವಾದ ಕೆಲಸ ಇದು ಯಜಮಾನ್ರೆ. ಈ ಕಡೆ ಬಾ. ಇದನ್ನ ನಾನು ಹೇಳಿರೋ ವಿಳಾಸ ಕೊಟ್ಟು ನೀನ್ ವಾಪಸ್ ಬರ್ಬೇಕು, ಅರ್ಥ ಆಯ್ತಾ? ಸರಿ ಯಜಮಾನ್ರೆ. ತಗೋ ಹಾಗಾದ್ರೆ. ಆದ್ರೆ ಯಜಮಾನ್ರೆ, ಇದ್ರಲ್ಲಿ ಏನಿದೆ ಅಂತ ಹೇಳಿ. ಮೊದ್ಲೇ ಹೇಳಿದ್ನಲ್ವಾ ನಿಂಗೆ ಪ್ರಶ್ನೆ ಮಾಡಬಾರ್ದು ಅಂತ. ಮತ್ತೆ ಇದನ್ ಬಿಚ್ಚಿ ನೋಡೋ ಹಾಗೂ ಇಲ್ಲ, ಹೇಗಿದೆಯೋ ಹಾಗೆ ಕೊಟ್ಬಿಟ್ಟು ಬರ್ಬೇಕು, ಅರ್ಥ ಆಯ್ತಾ? ಸರಿ ಯಜಮಾನ್ರೆ, ನಾನು ಇನ್ನು ಹೊರಡ್ತೀನಿ. ಕೊಟ್ಬಿಟ್ಟು ಕೂಡ್ಲೇ ವಾಪಸ್ ಬರ್ತೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಮತ್ತೆ ಆ ಮನುಷ್ಯ ಏನ್ ಕೊಡ್ತಾನೋ ಅದನ್ನ ತಗೊಂಡು ವಾಪಸ್ ಬರ್ಬೇಕು. ಅದನ್ನ ಕೂಡ ಬಿಚ್ಚಿ ನೋಡೋ ಹಾಗಿಲ್ಲ, ಹೇಗಿದೆಯೋ ಹಾಗೇನೆ ನನ್ ಕೈಗೆ ಬಂದು ತಲುಪಬೇಕು. ಸರಿ ಯಜಮಾನ್ರೆ, ಬರ್ತೀನಿ ನಾನು.
ಒಳ್ಳೇದಾಯ್ತು. ಹೊರಗಡೆ ಜನರನ್ನ ಹುಡುಕಿ ಕೆಲಸ ಕೊಡೋದಕ್ಕಿಂತ ಇವನ್ ಸಿಕ್ಕಿದ್ ಒಳ್ಳೇದಾಯ್ತು. ಇವನ್ ಕೆಲಸ ಮಾಡಿದ್ರೆ ಇವನಿಗೂ ಒಳ್ಳೇದಾಗತ್ತೆ, ಜೊತೆಗ್ ನಂಗೂ ಕೂಡ. ಸರಿ ಮಕ್ಕಳೇ, ಈಗ ನನ್ನ ಜಾಗದಲ್ಲಿ ರವೆಯ ಅಂಬಲಿಯ ಪ್ರಸಾದ ತಯಾರಾಗುತ್ತೆ. ಪ್ರಸಾದ ತಗೊಳ್ಳಿ, ಆಮೇಲೆ ನೀವು ನಿಮ್ಮ ಮನೆಗಳಿಗೆ ಹೋಗಿ. ಆಗುತ್ತೆ ಅಲ್ವಾ? ಮಾಮ, ನನ್ ತೊಂದ್ರೆನ ಯಾವಾಗ ಕೇಳ್ತೀರಾ? ನೀನ್ ನನ್ನ ಹತ್ರ ಏನು ಕೇಳಬೇಡ, ಮತ್ತು ನಾನು ನಿನಗೇನು ಹೇಳೋದು ಇಲ್ಲ. ಮಾಮ, ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ? ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ನೀನು ನಿನ್ನ ಅಕ್ಕನ ಮಗಳನ್ನ ನಿನ್ನ ಪ್ರತಾಪನ ಕೊಳ್ಳಿಗೆ ಕಟ್ಟಬೇಕು ಅನ್ಕೊಂಡಿದ್ಯಲ್ವಾ? ನಿನ್ನ ಅಕ್ಕನ ಮಗಳನ್ನ ಪ್ರತಾಪ್ ಜೊತೆ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಮನಸ್ಸಿನಲ್ಲಿರೋದು ಅದೇ ಅಲ್ವಾ? ಆದ್ರೆ ಹಾಗೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಮಾಮ, ನಾನ್ ಅದಕ್ಕೋಸ್ಕರನೇ ಬಂದಿದ್ದೆ. ನನಗ್ ಚೆನ್ನಾಗಿ ಗೊತ್ತಿದೆ ನೀನು ಅದಕ್ಕೋಸ್ಕರನೇ ಬಂದಿದ್ಯಾ ಅಂತ. ಮತ್ತೆ ನಿನಗೂ ಚೆನ್ನಾಗಿ ಗೊತ್ತು ಒಬ್ಬ ಒಳ್ಳೆಯ ಹುಡುಗ ಅವನು. ನಾವು ಎಷ್ಟೇ ಹುಡುಕಿದ್ರು ಕೂಡ ಅಷ್ಟು ಒಳ್ಳೆಯ ಹುಡುಗ ಸಿಗೋದಿಲ್ಲ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ಹಾಗೆಲ್ಲ ಏನೂ ಆಗಲ್ಲ ಅಂತ. ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇದೆ. ಆದ್ರೆ ಆ ಪ್ರತಾಪನ ಹಣೆ ಬರಹ ಅಷ್ಟೊಂದು ಕೆಟ್ಟದಾಗಿಲ್ಲ. ನಿನ್ನ ಅಕ್ಕನ ಮಗಳ ಜೊತೆ ಅವನು ಮದುವೆ ಆಗುವಷ್ಟು. ಆದ್ರಿಂದ ನೀನ್ ಎಷ್ಟೇ ಪರದಾಡಿದ್ರು ಕೂಡ ನೀನ್ ಅನ್ಕೊಂಡ್ ಹಾಗೆ ಆಗೋದಿಲ್ಲ, ಅಂದ್ಮೇಲೆ ಆಗೋದಿಲ್ಲ ಅಷ್ಟೇ. ಮಾಮ, ನೀವೇ ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ? ನನ್ನ ಅಕ್ಕನ ಮಗಳಲ್ಲಿ ಏನ್ ತೊಂದರೆ ಇದೆ ಹೇಳಿ ನೀವೇ. ಏ ಹುಡುಗಿ, ಮದುವೆಯ ಗಂಟು ಮೇಲೆ ಕಟ್ಟಲಾಗಿರುತ್ತೆ. ನಿನಗೆ ಹೇಳಿದ್ದೀನಲ್ವಾ ನಾನು, ಹಾಗೆಲ್ಲ ಏನೂ ಆಗಲ್ಲ ಅಂತ. ಈಗ ನೀನು ಎಲ್ಲಿ ಬೇಕಾದ್ರೂ ಹೋಗು. ಸರಿ, ಹಾಗಾದ್ರೆ ನಾನು ಬೇರೆ ದೇವ್ರ ಋಷಿ ಹತ್ರ ಹೋಗ್ತೀನಿ, ದೇವರಿಗೆ ಹರಕೆ ಹೊತ್ಕೋತೀನಿ. ಅರೆ ಹೋಗು, ನಿನಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗು. ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡು. ನನ್ನ ಬಾಯಿಯಿಂದ ಹೊರಬಂದ ಮಾತು ಇದು ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರ ಇದ್ದ ಹಾಗೆ. ನಿನ್ನ ಬೈಕೆ ಈಡೇರೋಲ್ಲ ಅಂದ್ಮೇಲೆ ಈಡೇರೋದಿಲ್ಲ. ಹೋಗೀಗ. ಸರಿ ಮಾಮ, ಏನ್ ಮಾಡ್ಬೇಕು ಅಂತ ನಾನು ನೋಡ್ತೀನಿ. ಮಾಮ, ಅವಳು ಅಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಲ್ವಾ? ನಂಗೂ ಅನಿಸ್ತಾ ಇತ್ತು ಅವಳಿಗೆ ಬೇರೆ ಭಾಷೆಯಲ್ಲಿ ತಿಳಿಸಿ ಹೇಳೋಣ ಅಂತ. ಆದ್ರೆ ಯಾವ ಅವಶ್ಯಕತೆನೂ ಇಲ್ಲ. ಇದು ಮಾಮನ ಜಾಗ, ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಒಳ್ಳೆಯವರು, ಕೆಟ್ಟವರು, ಕಳ್ಳರು, ದರೋಡೆಕೋರರು, ದುಷ್ಟ, ನೀಚ, ಹೀಗೆಲ್ಲಾ ರೀತಿ ಜನರು ಬರ್ತಾರೆ. ನಾನು ಅವರನ್ನ ಸಮರ್ಥವಾಗಿ ಎದುರಿಸ್ತೀನಿ. ನೀವು ನಿಮ್ಮ ಕೆಲಸ ಮಾಡಿ, ಇದ್ರ ಕಡೆ ಗಮನ ಕೊಡಬೇಡಿ. ನಾನು ನೋಡ್ತೀನಿ ಏನ್ ಮಾಡೋದು. ಯಜಮಾನ್ರು ಇದಾರೆ ಅಲ್ವಾ ಒಳಗಡೆ? ಯಜಮಾನ್ರೆ, ಓ ಚಿಕ್ಕ ಯಜಮಾನ್ರೆ. ಏನಪ್ಪ, ಯಾಕೆ ಕರೀತಾ ಇದೀಯಾ? ಸ್ವಲ್ಪ ಸಮಾಧಾನ ಇಲ್ವಾ? ಅದು ನನ್ ಮಗ ಬಂದಿದ್ದ ಇಲ್ಲಿಗೆ. ಸರಿ, ಅದಕ್ಕೆ ಏನಿಲ್ಲ, ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ, ನಾನೇನ್ ಇಲ್ಲಿ ಎಲ್ರು ನೋಂದಣಿ ಮಾಡ್ಕೊಂಡಿರ್ತೀನ? ಯಾರು ಬಂದ್ರು, ಯಾವಾಗ ಬಂದ್ರು, ಯಾಕೆ ಬಂದ್ರು, ಎಲ್ಲಿ ಹೋದ್ರು ಅಂತ ಪ್ರತಿಯೊಬ್ರು ಅಪ್ಪ ಅಮ್ಮನಿಗೆ ಹೇಳ್ತಾ ಇರ್ಬೇಕಾ ನಾನು? ಇಲ್ಲ ಯಜಮಾನ್ರೆ, ಹಾಗೇನಿಲ್ಲ, ಕೋಪ ಮಾಡ್ಕೋಬೇಡಿ. ಮಗನ್ ಬಗ್ಗೆ ಚಿಂತೆ ಆಯ್ತು, ಅದಕ್ಕೆ ಕೇಳ್ದೆ ನಾನು. ಅಯ್ಯೋ, ಮನೆ ಬಾಗ್ಲಿಗೆ ಎಷ್ಟೋ ಜನ ಬರ್ತಾ ಇರ್ತಾರೆ, ಅವ್ರವ್ರ ಕೆಲಸ ಇರುತ್ತೆ. ಪ್ರತಿಯೊಬ್ಬರಿಗೂ ಇದನ್ನ ಹೇಳ್ತಾ ಇರಕ್ಕಾಗತ್ತಾ? ನಿಮ್ಮ ಹತ್ರ ಕೆಲ್ಸಕ್ಕೆ ಬಂದಿದ್ದಾನಲ್ವಾ ಅವನು? ಇಲ್ಲಿ ನೋಡು, ನಿನ್ ಮಗ ಬೆಳಿಗ್ಗೆ ಬಂದಿದ್ನೋ ಇಲ್ವೋ ಅಂತ ನಂಗೇನು ಗೊತ್ತಿಲ್ಲ, ನನ್ಗೇನು ನೆನ್ಪಿರಲ್ಲ. ಎಷ್ಟೊಂದ್ ಜನ ಬರ್ತಾರೆ, ಎಷ್ಟೆಲ್ಲ ಕೆಲಸ ಇರುತ್ತೆ, ನನಗೇನು ನೆನ್ಪಿಲ್ಲ. ಆದ್ರಿಂದ ನೀನ್ ಸುಮ್ನೆ ನನ್ ತಲೆ ತಿನ್ಬೇಡ ಕಣಪ್ಪ. ನಿನ್ ಮಗ ಏನಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ಮನೆಗೆ ಅವನೇ ವಾಪಸ್ ಬರ್ತಾನೆ. ಹಾ, ನನ್ಗೀಗ ನೆನ್ಪಾಯ್ತು, ನಿನ್ ಮಗ ಬೆಳಿಗ್ಗೆ ಇವತ್ತಿಲ್ಲಿಗೆ ಬಂದಿದ್ದ. ನಾನು ಅವನಿಗೆ ಒಂದ್ ಕೆಲ್ಸ ಕೊಟ್ಟಿದ್ದೀನಿ, ನೋಡೋಣ ಹೇಗ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಂತ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ, ಹೋಗು, ಮನೆಗ್ ಬರ್ತಾನ ಅವನು. ಹೊರಗಡೆ ಎಲ್ಲೋ ಕೆಲ್ಸ ಹುಡ್ಕೋದಕ್ಕಿಂತ ಇಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ಚಿಕ್ಕ ಯಜಮಾನ್ರೆ, ನಿಮ್ ಕೃಪೆ ಯಾವಾಗ್ಲೂ ಹೀಗೆ ಇರ್ಲಿ, ಮತ್ತೆ ಆಶೀರ್ವಾದ ಕೂಡ ಇರ್ಲಿ ನಮ್ಮ ಮಗನ್ ಮೇಲೆ. ಅದೇನೇ ಕೆಲ್ಸ ಇದ್ರು ಅವನಿಗೆ ಹೇಳಿ, ಅವನ್ ಮಾಡ್ತಾನೆ, ಎಲ್ಲ ಚೆನ್ನಾಗಾಗ್ಲಿ. ಮನೆಗ್ ಬಂದ್ಮೇಲೆ ನಾನು ಅವನ ಜೊತೆ ಮಾತಾಡ್ತೀನಿ. ಬರ್ಲಾ ಯಜಮಾನ್ರೆ? ಸರಿ.
ಅಯ್ಯೋ ದೇವ್ರೆ, ಇವನನ್ನ ಕೊಲ್ಲಾಪುರಕ್ಕೆ ಬೇರೆ ಕಳ್ಸಿದೀನಿ. ಇವನ್ ಕೆಲ್ಸ ಮಾಡಿದನೋ ಅಥವಾ ಮಾಡಿಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಮಾಲೀಕ್ರೆ, ಓ ಮಾಲೀಕ್ರೆ. ಯಜಮಾನ್ರೆ, ಓ ಯಜಮಾನ್ರೆ, ಅಯ್ಯೋ ಸುಮ್ನೆ ಇರಿ ಸ್ವಲ್ಪ ಹೊತ್ತು. ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡ್ರೆ ತೊಂದ್ರೆ ಆಗುತ್ತಾ ನಿಮ್ಗೆ? ಸ್ವಲ್ಪ ಹೊತ್ತು ಕಾಯ್ತಾ ಕೂತಿರಿ. ನನ್ ಕೆಲ್ಸ ಮಾಡೋದಕ್ ಬಿಡಿ ನಂಗೆ. ಊಟ ಆಗಿದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ನೋಡೋಣ ಬಿಸಿಲು ಕಡಿಮೆ ಆದ್ಮೇಲೆ. ಮಾಮ, ನೀವು ನೆನ್ನೆ ಇವನ್ನ ಕರ್ಸೋದಿಕ್ ಹೇಳಿದ್ರಿ ತಾನೆ? ಇವಾಗ ಅವನೇ ಬರ್ತಾ ಇದ್ದಾನೆ. ತಾನಾಗಿ ಎಲ್ಲ ಬರ್ತಾ ಇದ್ದಾನವನು? ನಾನೇ ಕರ್ಸಿದ್ದೀನಲ್ವಾ ಅವನನ್ನ. ಅದು ಅವನ ಅಪ್ಪ ಬಂದಿದ್ನಲ್ವಾ ನಿನ್ನೆ. ನಾನೇ ಹೇಳಿದ್ದೆ ಅವನಿಗೆ ಮಗನ ಈ ಕಡೆ ಕಳಿಸು ಅಂತ. ಅದಕ್ಕೆ ಬಂದಿದ್ದಾನವನು. ಹೌದು ಮಾಮ. ಮಾಮ, ಅಪ್ಪ ಹೇಳಿದ್ರು ಹೋಗುವಾಗ ನಮಸ್ಕಾರ ಮಾಡ್ಕೊಂಡು ಹೋಗು ಅಂತ. ಆಶೀರ್ವಾದ ಮಾಡಿ ಮಾಮ. ಏನಪ್ಪ, ತುಂಬಾ ಕಷ್ಟ ಸಹಿಸಿದ್ಯಲ್ವ ನೀನು? ಏನ್ ಮಾಡ್ಲಿ ಮಾಮ, ತುಂಬಾ ಕಷ್ಟದ ಕಾಲ ಬಂದಿತ್ತು. ಆದ್ರೆ ಈಗ ಕೆಲಸ ಸಿಕ್ಕಿದೆ. ಮತ್ತೆ ಇವತ್ತು ನನ್ನ ಕೆಲ್ಸದ ಮೊದಲನೇ ದಿನ ಕೂಡ. ಒಳ್ಳೇದಾಯ್ತು, ನಾನು ನಿಮ್ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ, ಆದ್ರೆ ಅದೇನ್ ತಗೊಂಡು ಹೋಗ್ತಾ ಇದೀಯ ನೀನು? ವಿಷ ಇದೆ ಅದರಲ್ಲಿ. ಏನ್ ಹೇಳ್ತಾ ಇದ್ದೀರಾ ಮಾಮ? ಮತ್ತಿನೇನು, ನೀನು ಅದನ್ನ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದ ಹಾಗೆ ಪೊಲೀಸರು ನಿನ್ನ ಹಿಡಿತಾರ ನೋಡು. ನಿನ್ ಗೊತ್ತಿಲ್ವಾ ನೀನ್ ತಗೊಂಡು ಹೋಗ್ತಾ ಇರೋದ್ರಲ್ಲಿ ಏನಿದೆ ಅಂತ? ಇಲ್ಲ ಮಾಮ. ಅಯ್ಯೋ ಪ್ರತಾಪ್, ದರೋಡೆಕೋರರು ಲೂಟಿ ಮಾಡಿರೋ ಒಡವೆ ಇದೆ ಅದರಲ್ಲಿ. ಏನ್ ಹೇಳ್ತಾ ಇದ್ದೀರಾ ಮಾಮ? ಅವನ್ ಕೊಟ್ಟಿರೋ ಆ ಒಡವೆಗಳನ್ನ ತಗೊಂಡು ಹೋಗ್ಬೇಕು. ತಾಲೂಕಿನ ಕೇಂದ್ರದ ಅವನ್ ಜನರ ಹತ್ರ ಕೊಡ್ಬೇಕು. ಅವನು ಈ ಒಡವೆಗಳನ್ನ ಕರಗಿಸಿ ಹೊಸ ಒಡವೆ ಮಾಡ್ತಾನೆ. ನಂತರ ಅದ್ರ ಹಣನೇ ನಿನಗೆ ಕೊಡ್ತಾನೆ. ಅರ್ಥ ಆಯ್ತಾ ನಿನಗೀಗ? ಮಾಮ, ಈಗೇನ್ ಮಾಡ್ಲಿ ನಾನು? ನಾನ್ ಅಂದ್ಕೊಂಡಿದ್ದೆ ಕೆಲ್ಸ ಸಿಕ್ತು ಅಂತ, ಎಲ್ಲ ಸರಿ ಹೋಗುತ್ತೆ ಅಂತ. ನನ್ನ ಪ್ರಕಾರ ಬದುಕಿ ಉಳಿದೆ ನೀನು. ಆ ಕಡೆ ಪೊಲೀಸ್ ಕಾಯ್ತಾ ಕೂತಿದ್ದಾರೆ. ಅವನ್ ಜನರ ಹತ್ರ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೋಡ್ತಿದ್ದಾರೆ. ಪೊಲೀಸರು ನೀನ್ ಅಲ್ಲಿಗೆ ಹೋಗ್ತಿದ್ದ ಹಾಗೆ ಕೂಡ್ಲೆ ಹಿಡ್ಕೊಂಡ್ಬಿಡ್ತಾರೆ ನಿನ್ನ. ನಾನು ಹೇಳಿದ್ ಸುಳ್ಳು ಅಂತ ಅನ್ಸಿದ್ರೆ ಅದನ್ನ ಬಿಚ್ಚು ನೋಡು. ಅಯ್ಯೋ, ಆದ್ರೆ ಹೇಗ್ ಬಿಚ್ಚೋದು? ಬಿಚ್ಚಬಾರ್ದು ಅಂತ ಹೇಳಿದಾರ ಅವರು. ಅಯ್ಯೋ ಮಾಮ ಹೇಳ್ತಾ ಇದಾರೆ ಅಲ್ವಾ, ಬಿಚ್ಚು ನೋಡೋಣ. ಮಾಮ, ಈಗೇನ್ ಮಾಡ್ಲಿ? ಈಗ ಒಂದ್ ಕೆಲಸ ಮಾಡು, ಅದನ್ನೆಲ್ಲ ತಗೊಂಡು ಹೋಗಿ ಆ ಪಾಟೀಲ್ಗೆ ಕೊಡು. ಅವನಿಗೆ ಹೇಳು, ನೋಡಪ್ಪ, ನಾನ್ ನಿನ್ನ ಕೆಲಸ ಮಾಡಕ್ಕಾಗಲ್ಲ ಅಂತ. ನನಗೆ ಈ ಕೆಲಸ ಬೇಡ ಅನ್ನು. ಮಾಮ, ನೀವೇ ನನ್ನ ಪಾರ್ ಮಾಡಿದ್ರಿ. ಅದನ್ನ ಆಮೇಲೆ ನೋಡೋಣ ನಾವು. ಸದ್ಯಕ್ಕೆ ಇಷ್ಟು ಕೆಲಸ ಮಾಡು. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಓ ಚಿಕ್ಕ ಯಜಮಾನ್ರೆ. ನೀನು ಅದು ಇಲ್ಲಿ? ಹೌದು ಯಜಮಾನ್ರೆ. ಏನ್ ಹೌದು ಅಂತಿದ್ಯಾ? ನಿಂಗೆ ಹೇಳಿದ್ದೆ ಅಲ್ವಾ ಕೊಲ್ಲಾಪುರಕ್ಕೆ ಹೋಗು ಅಂತ. ಯಜಮಾನ್ರೆ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಓ ಹಾಗಾ? ಹೇ ಏನ್ರಪ್ಪ, ನೀವ್ ಹೋಗಿ ನಿಮ್ ಕೆಲ್ಸಕ್ಕೆ, ಆಮೇಲೆ ಮಾತಾಡೋಣ ಅಂತೆ. ಹೇಳು, ಏನಾಯ್ತು ನಿಂಗೆ? ಇಷ್ಟೊತ್ತಿಗಾಗ್ಲೇ ಕೊಲ್ಲಾಪುರಕ್ಕೆ ತಲುಪಬೇಕಿತ್ತಲ್ವಾ ನೀನು? ನೀನ್ ನನ್ನ ಹತ್ರ ಕೆಲ್ಸ ಕೇಳಿದ್ದೆ, ನಾನ್ ಹಿಂಗ್ ಕೆಲ್ಸ ಕೊಟ್ಟೆ. ಆದ್ರೆ ನೀನ್ ಯಾಕೆ ವಾಪಸ್ ಬಂದೆ ಈಗ? ಯಜಮಾನ್ರೆ, ಕೋಪ ಮಾಡ್ಕೋಬೇಡಿ. ಅಯ್ಯೋ ಹುಚ್ಚ, ನಾನೀಗ ಕೆಲ್ಸ ಕೊಟ್ಟೆ, ಆದ್ರೆ ನೀನ್ ಮಾಡ್ಲೇ ಇಲ್ವಲ್ಲ? ಹಾ ಯಜಮಾನ್ರೆ, ನಾನು ಈ ಕೆಲಸ ಮಾಡೋದಕ್ಕೆ ತಯಾರಿಲ್ಲ. ಕೆಲ್ಸ ಮಾಡಲ್ಲ ಅಂತಂದ್ರೆ? ಯಜಮಾನ್ರೆ, ಬೇರೆ ಏನಾದ್ರೂ ಕೆಲಸ ಕೊಡಿ. ಅರೆ ಏನಕ್ಕೆ? ಇಲ್ಲ, ಅದೇನೋ ಅಂದ್ರೆ ಹೊಲದಲ್ಲಿ, ನಿಮ್ ಮನೆಯಲ್ಲಿ, ತೋಟದಲ್ಲಿ ಎಲ್ಲಾದ್ರೂ ಕಷ್ಟದ ಕೆಲಸ ಇದ್ರೂ ಪರವಾಗಿಲ್ಲ, ಅದನ್ನ ಮಾಡ್ತೀನಿ ನಾನು. ಆದ್ರೆ ಈ ರೀತಿ ಕೆಲಸ ಬೇಡ ನನಗೆ. ಇದನ್ನ ನೀನ್ ಬಿಚ್ಚಿ ನೋಡಿದ್ಯಾ ಏನೋ? ಹೌದು.
ನಾನಿಂಗ್ ಹೇಳಿದ್ದೆ ಅಲ್ವಾ ನೀನ್ ಇದನ್ ಬಿಚ್ಚಿ ನೋಡ್ಬಾರ್ದು ಅಂತ. ಬಾಳು ಮಾಮ ಅವ್ರ ಜಾಗಕ್ಕೆ ಹೋಗಿ ಅವರೇ ಹೇಳಿದ್ರು ಕೊಲ್ಲಾಪುರಕ್ಕೆ ಹೋಗ್ಬೇಡ ಅಂತ. ಆಗಿದೆಲ್ಲ ಗೊತ್ತಾಯ್ತು ನನಗೆ. ಮೊದ್ಲು ಆ ಬಾಳು ಮಾಮ ನೋಡ್ಕೋತೀನಿ, ಆಮೇಲೆ ನಿನ್ ನೋಡ್ಕೋತೀನಿ. ಚೆನ್ನಾಗಿ ನೆನ್ಪಿಟ್ಕೋ. ಯಜಮಾನ್ರೆ, ಅಯ್ಯೋ ದಯವಿಟ್ಟು ನನ್ನ ಮಾತು ಕೇಳಿ. ಹೊರಡು ಇಲ್ಲಿಂದ. ನಾನ್ ಯಾಕೆ ನಿನ್ ಮಾತು ಕೇಳಬೇಕು? ನೀನ್ ಯಾವ ದೊಡ್ಡ ದೊಣ್ಣೆನ ಇಟ್ಕ ನನ್ಗೆ ಹೇಳೋದಿಕ್ಕೆ? ತಿರ್ಗಾ ನನ್ನ ಮನೆ ಕಡೆ ಕಾಲಿಡಬಾರ್ದು. ಇಲ್ಲ ಅಂದ್ರೆ ನನ್ನಷ್ಟು ಕೆಟ್ಟವ್ರು ಯಾರು ಇರಲ್ಲ. ಹೊರಡು ಇಲ್ಲಿಂದ. ಸರಿ ಯಜಮಾನ್ರೆ. ಮತ್ತೆ ಇದ್ರ ಬಗ್ಗೆ ಯಾರಿಗಾರು ಏನಾರು ಹೇಳಿದ್ರೆ ನಿನ್ ಪ್ರಾಣ ಸಹಿತ ಉಳ್ಸಲ್ಲ. ಇಲ್ಲ ಯಜಮಾನ್ರೆ, ಇದ್ರ ಬಗ್ಗೆ ಯಾರಿಗೂ ಏನು ಹೇಳಲ್ಲ ನಾನು. ನಡಿ ಹೊರಡು. ಇವನ್ನ ಮತ್ತೆ ಆ ಬಾಳು ಮಾಮನ್ ಒಂದ್ಸರಿ ನೋಡ್ಕೊಳ್ಳೇಬೇಕು. ಪ್ರತಿಯೊಂದು ವಿಷಯದಲ್ಲೂ ಮೂಗ್ ತೋರಿಸ್ತಾರೆ. ಏನೋ ಇವ್ರದೇ ಅಧಿಕಾರ ಅಂತ. ಮನುಷ್ಯನಿಗೆ ಗೊತ್ತಿರಲ್ಲ ಅವನ ಜೀವನದಲ್ಲಿ ಮುಂದೆ ಏನಾಗೋದಿದೆ ಅಂತ. ಆದ್ರೆ ಎಲ್ಲಾನು ಮೊದ್ಲೇ ಬರ್ದಿರುತ್ತೆ. ಆ ಭಗವಂತ ನಿಮಗೋಸ್ಕರ ಅದಕ್ಕೆ ಮಾಡ್ತಾನೆ ಯಾವುದು ನಿಮ್ಗೆ ಒಳ್ಳೆಯದು. ಹೇ ರಾಜಿ, ಎಲ್ಲೋಗಿದ್ದೆ? ಎಷ್ಟೊತ್ತಿನ ನಿನ್ಗಾಗಿ ದಾರಿ ನೋಡ್ತಾ ಇದ್ದೀನಿ ನಾನು. ಎಲ್ಲೂ ಇಲ್ಲ. ಹಾಗಾದ್ರೆ ಎಷ್ಟೊತ್ತು ಎಲ್ಲೋಗಿದ್ದೆ? ಹಾಗೆ ಸುಮ್ನೆ ಹೋಗಿದ್ದೆ. ಈಗ ನಿಜ ಹೇಳ್ತೋ ಇಲ್ವೋ? ಸುಳ್ಳು ಹೇಳ್ಬೇಡ. ಹೋಗಿದ್ದೆ ನಾನು ಬಾಳು ಮಾಮ ಅವ್ರ ಹತ್ರ. ಬಾಳು ಮಾಮ? ಯಾರು ಬಾಳು ಮಾಮ? ಊರಿನಾಚೆ ಬಿಡಾರ ಹೊಡಿತಾರಲ್ಲ ಅವರ? ಹೌದು. ನನಗೆ ಹೇಳ್ದೆ ಹೋದ್ಯಾ ನೀನ್ ಅಲ್ಲಿಗೆ? ಏನಕ್ಕೆ ಅಲ್ಲಿಗೆ ಹೋಗಿದ್ದೆ ನೀನು? ಅಯ್ಯೋ ಮಗಳೇ, ಯಾವ ಕಾರಣಕ್ಕೆ ಹೋಗಿದ್ದೆ ಅಲ್ಲಿಗೆ ನೀನು? ಅದು ಅವ್ರ ಹತ್ರ ಏನೋ ಕೇಳೋದಕ್ ಹೋಗಿದ್ದೆ. ಏನು? ನನ್ ಮದ್ವೆ ಯಾರ ಜೊತೆ ಆಗುತ್ತೆ ಅಂತ ಕೇಳಕ್ ಹೋಗಿದ್ದೆ. ಏನಮ್ಮ ತುಂಬಾ ದೊಡ್ಡವಳಾಗಿದ್ಯಾ ಏನೋ? ಅಯ್ಯೋ ಅಪ್ಪ, ಬಾಳು ಮಾಮ ಅಂದ್ರೆ ಸಾಕ್ಷಾತ್ ದೇವ್ರು. ತುಂಬಾ ಜನ ಹೋಗ್ತಾರೆ ಅವ್ರ ಹತ್ರ. ಅದಕ್ಕೆ ನಾನು ಕೂಡ ಹೋಗಿದ್ದೆ. ಅಯ್ಯೋ, ನನಗೆ ಹೇಳೋದಕ್ಕೆ ಏನ್ ತೊಂದರೆ ಆಗಿತ್ತು ನಿನ್ಗೆ? ನಾನ್ ಏನ್ ಅನ್ಕೊಂಡಿದ್ದೆ ಅಂದ್ರೆ ನೀವ್ ನನಗ್ ಹೋಗಕ್ ಬಿಡಲ್ಲ ಅಂತ. ನೀನ್ ಸ್ವಲ್ಪ ಅತಿಯಾಗಿ ಆಡ್ತಾ ಇದ್ಯಾ? ಏನ್ ಹೇಳಿದ್ರು ಮಾಮ ಅವರು? ಏನ್ ಹೇಳ್ಬೇಕಿತ್ತೋ ಅದನ್ನೇ ಹೇಳಿದ್ದಾರೆ. ಏನ? ಮಾಮ ಹೇಳಿದರೆ ಎಲ್ಲಾನು ಬಯಸ್ದಾಗೆ ಆಗುತ್ತೆ ಅಂತ. ಬಯಸಿದ ಹಾಗೆ ಅಂದ್ರೆ ಹಂಗಂದ್ರೆ ನಿನ್ ಮನ್ಸಲ್ಲಿ ಏನಿದೆ ಹೇಳು? ಅಯ್ಯೋ, ಅದೇನ ಸ್ಪಷ್ಟವಾಗಿ ಹೇಳು. ಇಲ್ಲ ಇಲ್ಲ, ಈಗ ನಾನೇ ಹೋಗಿ ಮಾಮ ಅವ್ರ ಹತ್ರ ಕೇಳ್ತೀನಿ ಏನ್ ವಿಷಯ ಹೇಳಿ ಅಂತ ಅವ್ರಿಗೆ. ಅಕ್ಕ, ಏನು? ನಿನ್ಗೆ ಒಂದ್ ವಿಷಯ ಹೇಳ್ಬೇಕಿತ್ತು. ಹಾ ಹೇಳು. ನಾನಿವತ್ತು ಬಾಳು ಮಾಮನ್ ಬಿಡಾರಕ್ ಹೋಗಿದ್ದೆ ಬೆಳಗ್ಗೆ. ಯಾಕೆ? ಹಾಗೆ ಸುಮ್ನೆ ಹೋಗಿದ್ದೆ. ಆದ್ರೆ ಅಲ್ಲಿ ಬೇರೇನೋ ಕೇಳ್ಪಟ್ಟೆ ನಾನು. ಹೀಗ್ ಹೋಗ್ತಾಗ ಯಾಕೆ ಹೇಳ್ತೀಯಾ? ನೇರವಾಗಿ ಹೇಳು ಅದೇನು ಅಂತ. ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಮತ್ತದೇನು? ಅದು ನಾನು ಅವ್ರನ್ನ ಕೇಳಕ್ ಹೋಗಿದ್ದೆ, ನಮ್ಮ ಅಕ್ಕನ ಮಗಳ ಮದ್ವೆನ ಪ್ರತಾಪ್ ಜೊತೆ ಮಾಡ್ಸೋಣ ಅಂತ. ಎಲ್ಲ ಒಳ್ಳೇದಾಗ್ತಿತ್ತಲ್ವಾ? ಆದ್ರೆ ಬಾಳು ಮಾಮ ಹೇಳಿದ್ರು ನನ್ನ ಅಕ್ಕನ ಮಗಳ ಮದ್ವೆ ಪ್ರತಾಪ್ ಜೊತೆ ಆಗಲ್ಲ ಅಂತ. ಇದನ್ ಯಾವಾಗ ತೀರ್ಮಾನ ಮಾಡ್ದೆ ನೀನು? ತೀರ್ಮಾನ ಮಾಡಿಲ್ಲ, ಆದ್ರೆ ತುಂಬಾ ಅನ್ನಿಸ್ತಿತ್ತು ನನ್ನ ಅಕ್ಕನ ಮಗಳ ಮದ್ವೆ ಪ್ರತಾಪ್ ಜೊತೆ ಆಗ್ಬೇಕು ಅಂತ. ಅದನ್ನೇ ನಿನಗೆ ಹೇಳೋಳಿದ್ದೆ ನಾನು. ಅಯ್ಯೋ ಹುಚ್ಚಿ, ಅಷ್ಟೇ ಆಗಿದ್ರೆ ಅದನ್ ಮೊದ್ಲೇ ಹೇಳೋದಲ್ವಾ? ಅಂದ್ರೆ ನಿನಗೆ ಕೋಪ ಬರ್ಲಿಲ್ಲ ಅಲ್ವಾ? ಅಯ್ಯೋ, ಒಳ್ಳೆ ವಿಚಾರಕ್ಕೆ ಕೋಪ ಯಾಕೆ ಬರುತ್ತೆ? ಒಂದ್ ಕೆಲ್ಸ ಮಾಡು, ಅದೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಅಕ್ಕನ ಮಗಳು ತೋರ್ಸು. ಆಮೇಲೆ ಮುಂದಿನ ತಯಾರಿ ಏನೇನಿರುತ್ತೋ ಅದನ್ನ ಮಾಡೋಣ. ಪ್ರತಾಪ್ನ ಹಣೆ ಬರಹ ಅಷ್ಟೊಂದು ಕೆಟ್ಟದಾಗಿಲ್ಲ. ಅವನ ಮದುವೆ ನಿನ್ನ ಅಕ್ಕನ ಮಗಳ ಜೊತೆ ಆಗುವಷ್ಟು. ನೀನ್ ಎಷ್ಟೇ ಪರದಾಟ ಮಾಡಿದ್ರು ಕೂಡ ನಿನ್ನ ಮನಸ್ಸಿನಲ್ಲಿ ಇರೋ ಹಾಗೆ ಆಗೋದಿಲ್ಲ ಅಂದ್ಮೇಲೆ ಆಗೋದಿಲ್ಲ. ಹಾಗಾದ್ರೆ ಮಾಮ ಹೇಳಿದ್ದೇನು? ಅವ್ರು ಏನ್ ಬೇಕಾದ್ರೂ ಹೇಳಿ, ನಾನ್ ನೋಡ್ತೀನಲ್ವಾ. ನೀನ್ ಯಾಕೆ ತಲೆ ಕೆಡ್ಸ್ಕೋತ್ಯಾ? ನಂಗೊಂದ್ಸಲ ನಿನ್ ಅಕ್ಕನ ಮಗಳನ್ನ ತೋರ್ಸು, ಆಮೇಲೆ ಮದ್ವೆ ವಿಚಾರ ನೋಡೋಣ. ಏನಪ್ಪ, ಕೆಲ್ಸಕ್ಕೆ ಹೋಗಿದ್ದೆ ಅಲ್ವಾ ನೀನು? ಇಷ್ಟೊಂದ್ ಸಮಯ ಆಗುತ್ತಾ? ಅಯ್ಯೋ ಅವ್ವ, ನಿನ್ಗೇನು ಅಂತ ಹೇಳಿ? ಏನು ಹೇಳ್ಬೇಡ ನೀನು. ಏನ್ ಕೇಳದ್ದು ಅದನ್ನ ಹೇಳು. ಕೆಲ್ಸಕ್ಕೆ ಅಂತಾನೆ ಹೋಗಿದ್ದೆ, ಆದ್ರೆ ಒಂದು ಅವಾಂತರ ಆಯ್ತು. ಏನ್ ಅವಾಂತರ? ಅಯ್ಯೋ, ಮೊದ್ಲು ಸ್ವಲ್ಪ ಕುತ್ಕೊಳ್ಳಿ ಇರು.
ಈಗ ತಾನೇ ಬಂದಿದ್ದಾನಲ್ವಾ ಅವನು? ಹೌದೌದು, ತುಂಬಾ ದೊಡ್ಡ ಸಾಧನೆ ಮಾಡ್ಕೊಂಡ್ ಬಂದಿದ್ದಾನೆ ಇವನು. ಕೂತ್ಕೊಳ್ಳಿ ಸುಮ್ನೆ. ಪ್ರತಾಪ್, ನೀನ್ ಕುತ್ಕೊಳ್ಳಪ್ಪ. ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಈಗ ಹೇಳು, ಏನಾಯ್ತು? ಅಪ್ಪ, ಚಿಕ್ಕ ಯಜಮಾನ್ರು ನನಗೆ ಒಂದು ಕೆಲಸ ಹೇಳಿದ್ರಲ್ವಾ, ಅದನ್ನು ಮಾಡೋದಕ್ಕೆ ಅಂತ ನಾನು ಕೊಲ್ಲಾಪುರಕ್ಕೆ ಹೊರಟಿದ್ದೆ. ಆದರೆ ನೀವು ಹೇಳ್ದಾಗೇನೆ ದಾರಿ ಮಧ್ಯೆ ಬಾಳು ಮಾಮ ಅವ್ರ ದರ್ಶನ ಮಾಡೋದಕ್ಕೆ ಅಂತ ಅವ್ರ ಜಾಗಕ್ಕೆ ಹೋಗಿದ್ದೆ. ಆದರೆ ಮಾಮ ಅವ್ರು ಹೇಳಿದ್ರು ನೀನು ಆ ಕೆಲಸ ಮಾಡೋದು ಬೇಡ ಅಂತ. ಅದಕ್ಕೆ ನಾನು ಚಿಕ್ಕ ಯಜಮಾನ್ರ ಹತ್ರ ಹೋಗಿ ಅವ್ರ ಹತ್ರ ನಾನು ಹೇಳ್ದೆ ಈ ಕೆಲಸನ ನನ್ನಿಂದ ಮಾಡೋದಕ್ಕಾಗಲ್ಲ ಅಂತ. ಅಯ್ಯೋ ಹುಚ್ಚ, ಏನ್ ಬುದ್ಧಿ ಇದೆಯಾ ಇಲ್ವಾ ನಿನ್ಗೆ? ಯಾಕೆ ಹೋಗಿದೆ ಅಲ್ಲಿಗೆ ನೀನ್? ಮಾಮನ್ ಮಾತ್ ಕೇಳ್ಕೊಂಡು ಕೈಯಲ್ಲಿ ಕೆಲ್ಸ ಬಿಟ್ಬಿಟ್ಯಾ ನೀನು? ಮೊದ್ಲೇ ಕೆಲ್ಸ ಸಿಗ್ತಾ ಇಲ್ಲ, ಎಲ್ಲೋ ಕೆಲ್ಸ ಸಿಕ್ಕಿತ್ತು, ಇರೋ ಕೆಲ್ಸ ಬಿಟ್ಟಿದ್ಯಾ? ಅಯ್ಯೋ, ಮೊದ್ಲು ಅವ್ನು ಏನ್ ಹೇಳ್ತೇನೆ ಅಂತ ಕೇಳಿಸ್ಕೊ. ಅವನ್ ಮಾತೇನು ಕೇಳೋದಿಲ್ಲ ನನ್ಗೆ. ಅಪ್ಪ, ನಾನು ಯಾವ ಕೆಲಸ ಮಾಡೋದಕ್ಕೆ ಅಂತ ಹೊರಟಿದ್ನೋ ಅದರಲ್ಲಿ ತುಂಬ ದೊಡ್ಡ ಅಪಾಯ ಇತ್ತು. ಅವ್ರು ಪುರಕ್ಕೆ ಬಂಗಾರ ತಲುಪಿಸೋದಕ್ಕೆ ಹೇಳಿದ್ರು ನನಗೆ. ಮತ್ತೆ ಆ ಒಡವೆಗಳು ದರೋಡೆಕೋರರು ಕಳ್ತನ ಮಾಡಿದ್ದು. ಅಯ್ಯೋ, ಏನ್ ಹೇಳ್ತಿದ್ಯಾ ನೀನು? ಅಲ್ಲಿ ಪೊಲೀಸರು ಕಾಯ್ತಾ ಇದ್ರಂತೆ. ಇದೆಲ್ಲ ಜಾಗಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಇಲ್ಲಾಂದ್ರೆ ಅಪ್ಪ, ನನ್ನ ಪರಿಸ್ಥಿತಿ ತುಂಬಾನೇ ಕಷ್ಟ ಆಗಿರ್ತಾ ಇತ್ತು ನೋಡು. ಅಯ್ಯೋ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಯಾವ ಪೊಲೀಸ್ ಗೀಲೀಸ್ ಇರ್ಲಿಲ್ಲ ಅಲ್ಲಿ. ಅಯ್ಯೋ ಮಾಮ, ಅವ್ರಿಗೆ ಎಲ್ಲಾನು ಕಾಣುತ್ತೆ. ನಮ್ ಪ್ರತಾಪ್ ಪೊಲೀಸ್ ಠಾಣೆಗೆ ಹೋಗಿದ್ರೆ ಏನ್ ಮಾಡ್ತಿದ್ದೆ? ಹೋಗಿದ್ರೆ ಏನಾಗಿರ್ತಿತ್ತು ರೀ? ಹೋಗಿದ್ರೆ 4 ಕಾಸು ಸಂಪಾದನೆ ಆಗಿರ್ತಿತ್ತು. ಎಲ್ಲ ಅರ್ಥ ಆಗುತ್ತೆ ನನ್ಗೆ, ನೀವ್ ಹೇಳಕ್ ಬರ್ಬೇಡಿ. ಮಗನೇ, ಮಾಮ ಅವರಿಂದ ನೀನ್ ಪಾರಾದೆ. ಒಳ್ಳೇದಾಯ್ತು ನೀನ್ ಆ ಕೆಲ್ಸನ ಮಾಡದಿರೋದಕ್ಕೆ. ಮಾಮ, ನಾನು ಇದೇ ಊರಲ್ಲಿ ಇರ್ತೀನಿ ನೋಡಿ. ರಂಜಿ ಅಪ್ಪ ಅಲ್ವೇನೋ ನೀನು? ಹೌದು ಮಾಮ. ಹೇಳೋನಿದೀಯ ಅಂತ ನನಗ್ ಗೊತ್ತಿದೆ, ಆದ್ರೆ ಅದನ್ನ ನಿನ್ನ ಬಾಯಿಂದ ಕೇಳಬೇಕು ನಾನು. ಮಾಮ, ಮಗಳು ಚಿಂತೆಯಿಂದ ಊಟ ಕೂಡ ರುಚಿಸ್ತಿಲ್ಲ ಮಾಮ. ಮಗಳೀಗ ವಯಸ್ಸಿಗೆ ಬಂದಿದ್ದಾಳೆ. ಅವಳು ಮದ್ವೆ ಗಂಡನ ಮನೆಗೆ ಹೋದ್ರೆ ನನಗ್ ಬಿಡುಗಡೆ ಸಿಗತ್ತೆ. ಅಯ್ಯೋ ಮಾರಯ್ಯ, ಸಂಸಾರದಿಂದ ಬಿಡುಗಡೆ ಯಾರಾದ್ರೂ ಆಗ್ತಾರೇನೋ? ಮಗಳು ದೊಡ್ಡವಳಾದ್ಲು, ಅವಳ ಮದುವೆ ಆಗುತ್ತೆ, ಅವಳ ತಾಯಿ ಆಗ್ತಾಳೆ, ಮಕ್ಕಳು ಆಗ್ತಾರೆ, ಮಕ್ಕಳು ದೊಡ್ಡವರಾಗ್ತಾರೆ. ಈ ಸಂಸಾರ ಅನ್ನೋದು ಯಾವತ್ತು ಮುಗಿಯೋದ ಕತೆ ಕಣಪ್ಪ. ಹೌದು ಮಾಮ, ಅವಳು ಒಳ್ಳೆ ಮನೆಗೆ ಮದ್ವೆ ಆಗಿ ಹೋದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು. ನನ್ನ ಮಗಳು ನನಗೆ ಹೇಳದೇನೆ ನಿಮ್ಮ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದಾಳೆ ನೋಡಿ ಮಾಮ. ಆದ್ರೆ ನಿನ್ನೆ ದಿನ ಅವಳ ಮನೆಗೆ ಬಂದ್ಮೇಲೆ ಎಲ್ಲ ಹೇಳಿದ್ಲು ನನಗೆ. ಮಾಮ, ನೀವು ಅವಳಿಗೆ ಹೇಳಿದ್ರಿ ಎಲ್ಲೂ ಏನು ಹೇಳ್ಬೇಡ ಅಂತ. ಆದ್ರೆ ಅವಳು ಮನೆಯಲ್ಲಿ ಆಗ್ಲೇ ಹೇಳ್ಬಿಟ್ಟಿದ್ದಾಳೆ. ಮಾಮ, ನೀವು ಅವಳಿಗೆ ಏನು ಹೇಳಿದಿರಲ್ವಾ ಅದು ನನಗೂ ಹೇಳಿ ಮಾಮ. ಮಗಳಿಗೆ ಒಳ್ಳೇದಾಗ್ಲಿ ಅಂತ ನಿನಗನ್ಸುತ್ತಲ್ವಾ? ಹ್ಞೂ ಮಾಮ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಹೌದು ಮಾಮ, ತುಂಬಾ ಕೇಳ್ಪಟ್ಟಿದ್ದೀನಿ ನಿಮ್ಮ ಬಗ್ಗೆ. ಆದ್ರೆ ಮೊದಲನೇ ಸಾರಿ ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು. ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಮಾಡ್ತೀನಿ ಮಾಮ. ಹಾಗಾದ್ರೆ ನಾನು ಏನ್ ಹೇಳ್ತೀನೋ ಅದನ್ನ ಕೇಳಿಸ್ಕೊ. ನಿನ್ನ ಮಗಳಿಗೆ ಪ್ರತಾಪ್ ಜೊತೆನೆ ಮದುವೆ ಆಗುತ್ತೆ. ಯಾವ ಪ್ರತಾಪ್? ಊರಿನ ಹುಡುಗನ? ಅವನ ಹತ್ರ ಕೈಯಲ್ಲಿ ಯಾವುದೇ ಕೆಲಸ ಇಲ್ಲ. ಅಯ್ಯೋ, ಇವತ್ತು ಕೆಲಸ ಇಲ್ಲ, ನಾಳೆ ಕೆಲಸ ಸಿಗ್ಬಹುದಲ್ವಾ? ಇಲ್ಲ ಇಲ್ಲ ಮಾಮ, ಅಷ್ಟೆಲ್ಲ ಕಾಯೋದಕ್ಕಾಗೋದಿಲ್ಲ ನನಗೆ. ನನ್ನ ಮಗಳನ್ನ ಅವನ ಜೊತೆ ಮದುವೆ ಮಾಡೋದಿಲ್ಲ ನಾನು. ಸರಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ. ಆದರೆ ನಾಳಿನ ತನಕ ಇರು, ನಾಳೆ ಏನಾಗುತ್ತೆ ಅಂತ ನೋಡು, ಗೊತ್ತಾಗುತ್ತೆ ನಿನಗೆ. ಯಾವುದೇ ಗಡಿಬಿಡಿ ಇಲ್ಲ ನೋಡು. ನಾಳೆ ನೀನಾಗಿಯೇ ನನ್ನ ಹತ್ರ ಹೇಳೋದಿಕ್ ಬರ್ತೀಯ. ಸರಿ ಮಾಮ, ಹಾಗಾದ್ರೆ. ಆದ್ರೆ ಇದು ನನಗೆ ಇಷ್ಟ ಆಗ್ಲಿಲ್ಲ ನೋಡಿ ಮಾಮ. ಕ್ಷಮಿಸಿ ನನ್ನನ್ನ, ಹೋಗ್ತೀನಿ ನಾನು. ಮಗನೇ ಪ್ರತಾಪ್, ನೋಡಿದ್ಯಾ? ಪೊಲೀಸರು ಅಲ್ಲಿ ಚಿಕ್ಕ ಯಜಮಾನ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು ಅಪ್ಪ,
ಮಾಮ ಏನ್ ಹೇಳಿದ್ರೋ ಅದೇ ಆಯ್ತು ನೋಡು. ಒಂದ್ ವೇಳೆ ಆ ಕೆಲಸ ಮಾಡೋದು ಕೊಲ್ಲಾಪುರಕ್ಕೆ ಹೋಗಿದ್ದಿದ್ರೆ ನನ್ನನ್ನು ಕೂಡ ಪೊಲೀಸರು ಹೀಗೆ ಇಟ್ಕೊಂಡು ಹೋಗಿರ್ತಿದ್ರು. ಹೌದು, ಅದಕ್ಕೆ ಮಾಮ ಅವರು ನಿನ್ನನ್ನ ಜಾಗಕ್ಕೆ ಬರೋಕ್ ಹೇಳಿದ್ದು. ಒಳ್ಳೇದಾಯ್ತು ಮಾಮ ಅವ್ರು ನನ್ನ ಪಾರ್ ಮಾಡಿದ್ದು, ಇಲ್ಲಾಂದ್ರೆ ತುಂಬಾ ದೊಡ್ಡ ತೊಂದರೆ ಆಗಿರ್ತಿತ್ತು. ಮಗನೇ, ಈಗ ಒಂದ್ ಕೆಲಸ ಮಾಡೋಣ. ಈಗಂದ್ರೆ ಈಗ್ಲೇ ಹೋಗಿ ಮಾಮ ಅವ್ರ ಹತ್ರ ಹೋಗೋಣ. ಹೌದು, ನಡಿ. ಹೇ ದತ್ತು, ಚಂದು, ಅಯ್ಯೋ ಹಸುಗಳ ಕತೆ ಏನು, ಅವುಗಳ ಕಡೆ ಸ್ವಲ್ಪ ನೋಡಿ. ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಲ್ವಾ? ಮೇವು ನೀರು ಕೊಟ್ಟಿದೀನಿ ಮಾಮ ಅದಕ್ಕೆ. ಹಾ, ಹಾಗಾದ್ರೆ ಪರವಾಗಿಲ್ಲ. ಮತ್ತೆ ಆ ಕುರಿಗಳ ಕತೆ ಏನು? ಅವುಗಳನ್ನ ಮೇಯ್ಸೋಕ್ ಕರ್ಕೊಂಡು ಹೋಗ್ತೀವಿ ಮಾಮ. ಹಾ, ಅದು ಸರಿ. ಹೋಗಿ ಬಂದ್ಯಾನೋ ಪ್ರತಾಪ್? ಸರಿ, ಬಾ. ಮಾಮ ನಿನ್ನೆ ನೀವು ಆ ವಿಷಯ ಹೇಳಿದ್ರಲ್ವಾ ನನಗೆ, ಆಗ್ಲಿಂದ ನನ್ನ ಎದೆ ಡವ ಡವ ಅಂತ ಹೊಡ್ಕೋತಾ ಇತ್ತು ನೋಡಿ. ಮಾಮ, ನೀವು ಪಾರ್ ಮಾಡಿದ್ರಿ ನನ್ನ ಮಗನನ್ನ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮಾಮ. ಮಾಮ, ನಮಗ ಆಮೇಲೆ ಗೊತ್ತಾಯ್ತು ಪೊಲೀಸರು ಅವ್ರ ಮನೆಗೆ ಹೋಗಿದ್ರು ಅಂತ. ಅವ್ರನ್ನ ಪೊಲೀಸ್ ಠಾಣೆಗೂ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ಮಾರಯ್ಯ, ನನಗೆ ಮೊದ್ಲೇ ತಿಳಿದಿತ್ತು. ಅದಕ್ಕೆ ಅವನನ್ನ ಇಲ್ಲಿ ಕರ್ಸ್ಕೊಂಡಿದ್ದಲ್ವಾ? ಮಾಮ, ನನ್ನ ಮಗ ಯಾರ ತಂಟೆಗೂ ಹೋಗೋದಿಲ್ಲ ಮಾಮ. ಆದ್ರೆ ಇವನ್ ಜೀವನದಲ್ಲಿ ಯಾಕೆ ಈ ತರ ಆಗ್ತಿದೆ? ಏನು ಅಂತ ಹೇಳಪ್ಪ ನಿನಗೆ? ಸದ್ಯಕ್ಕೆ ಅವನ ದಿನಗಳು ಸ್ವಲ್ಪ ಕೆಟ್ಟದಾಗಿವೆ. ಹೋಗುತ್ತವೆ, ಈ ದಿನಗಳು ಕೂಡ ಕಳೆದು ಹೋಗುತ್ತೆ. ಆದ್ರೆ ಏನ್ ಗೊತ್ತಾ, ನಿನ್ನ ಹುಡುಗ ಒಳ್ಳೆಯ ಗುಣದವನು. ಯಾರದು ತಂಟೆ ತಕರಾರಿಗೆ ಹೋಗಲ್ಲ. ಅವನು ಸತ್ಯವಾಗಿ ನಡ್ಕೋತಾನೆ, ನಿಯತ್ತಿನಿಂದ ಇರ್ತಾನೆ, ಸುಳ್ಳು ಕಪಟ ಮಾಡಲ್ಲ. ಹೀಗೆ ಸತ್ಯದ ಮಾರ್ಗದಲ್ಲಿ ನಡೆಯೋರ ಹಿಂದೆ ದೇವರು ಯಾವತ್ತಿಗೂ ನಿಂತಿರ್ತಾನೆ ನೋಡು. ಮಾಮ, ಒಂದ್ ವೇಳೆ ನೀವು ಇಲ್ಲಿಗೆ ಬರ್ದಿದ್ರೆ, ಇವನಿಗೆ ಇದನ್ನ ಹೇಳ್ದೆ ಇದ್ದಿದ್ರೆ ಈಗ ತುಂಬಾ ದುಬಾರಿ ಆಗ್ತಿತ್ತು ಮಾಮ. ಅಯ್ಯೋ ಮರಯ್ಯ, ಆಗಿದ್ದು ಆಗೋಯ್ತು, ಮುಗಿಸೋದ ವಿಷಯ. ಹಾ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅದರಿಂದ ನಮ್ಮ ಹುಡುಗ ಪಾರಾದ ಅನ್ನೋದು ಮುಖ್ಯವಾದ ವಿಚಾರ ತಾನೆ. ಮತ್ತೆ ಇಲ್ಲಿ ನೋಡು ಹುಡುಗ, ನಾನೀಗ ಹೇಳ್ತಿದ್ದೀನಲ್ವಾ, ಅದನ್ನ ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು. ಇವತ್ತಿನ ನಂತರ ನಿನಗೆ ಯಾರಾದ್ರೂ ಏನೇನೋ ಕೆಲಸ ಹೇಳಿದ್ರೆ ಅಥವಾ ಏನೋ ಒಂದು ಕೆಲಸ ಒಪ್ಸಿದ್ರೆ ಅದನ್ನ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಅಂತ ಹೇಳಬೇಡಪ್ಪ. ಸರಿಯಾಗಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡು. ಇಲ್ಲ ಅಂದ್ರೆ ಎಲ್ಲಿ ಹೋಗಿ ಸಿಕ್ಕಾಕೊಳ್ತೀಯ ಅಂತ ಕೂಡ ಹೇಳೋಕ್ಕಾಗಲ್ಲ. ಮತ್ತಿನ್ನೊಂದು ವಿಷಯ, ನಾನು ಏನ್ ಹೇಳ್ತೀನೋ ಅದನ್ನು ಮಾತ್ರ ಮಾಡು, ನಿನಗೆ ಒಳ್ಳೇದಾಗುತ್ತೆ. ಮಾಮ, ನೀವು ಹೇಗಂತಿರೋ ಹಾಗೆ ಮಾಡ್ತೀನಿ ನಾನು. ಇಲ್ಲಿ ನೋಡು ಪ್ರತಾಪ್, ಮಹಾದೇವನಿಗೆ ಅಭಿಷೇಕ ಮಾಡು ನೀನು. ನಂತರ ನೋಡು ಏನಾಗುತ್ತೆ. ಆಮೇಲೆ ಬಂದು ಹೇಳಿ ನನ್ನ ಹತ್ರ. ಆಗ ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ. ಸರಿ ಮಾಮ. ಮಹಾದೇವ, ಮಾಮ ಅವ್ರು ಹೇಳಿದ್ರು, ಅದಕ್ಕೆ ನಾನು ಅಭಿಷೇಕ ಮಾಡಿದೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡು ದೇವ. ನನ್ನ ಆಸೆ ಈಡೇರಿಸು. ನನಗೆ ಒಂದು ಕೆಲಸ ಬೇಕು ಅಷ್ಟೆ, ಬೇರೆ ಇನ್ನೇನು ಬೇಡ ನನಗೆ. ನನ್ನ ಕೈಯಾರೆ ಕಷ್ಟಪಟ್ಟು ದುಡ್ದು ನನಗೆ ಅದರಿಂದ ಹಣ ಸಿಗಲಿ. ನನ್ನ ಮನೆಯವ್ರನ್ನ ತುಂಬ ಸುಖವಾಗಿ ನೋಡ್ಕೋಬೇಕು ನಾನು. ಅದ್ರ ಹೊರತು ನನಗೆ ದೊಡ್ಡ ಬಂಗ್ಲೆ ಬೇಡ, ಗಾಡಿ ಬೇಡ, ಆಸ್ತಿ ಬೇಡ, ಬೇರೆ ಇನ್ನೇನು ಬೇಡ. ನಾನು ಕೆಲಸ ಹುಡುಕ್ತಾ ಇದ್ದೀನಿ. ದೇವ್ರೆ, ನನಗೆ ಕೆಲಸ ಕೊಡ್ಸು. ಮಾಮ ಅವ್ರು ನಿನ್ನ ಹತ್ರ ಕಳಿಸಿದ್ದಾರೆ, ಅದ್ರ ಹಿಂದೆ ಬೇರೆ ಏನೋ ಕಾರಣ ಇರಬೇಕು. ಅಕ್ಕ, ಹೇ ಅಕ್ಕ. ಅಯ್ಯೋ, ಏನಕ್ಕೆ ಕಿರ್ಸ್ತಾ ಇದ್ಯಾ? ಮನೇಲಿದ್ದೀನಲ್ವಾ ನಾನು. ಏನಾಯ್ತು? ಅಯ್ಯೋ, ನಿನ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಯಾವ ವಿಷಯ? ಅಯ್ಯೋ, ಊರಿನ ಪಾಟೀಲ್ರ ಮನೆಗೆ ಪೊಲೀಸರು ಬಂದಿದ್ರಂತೆ. ಏನ್ ಹೇಳ್ತಿದ್ಯಾ ನೀನು? ಇಡೀ ಊರಿನ ಜನ ಅಲ್ಲೇ ಸೇರಿದ್ರು ಅಂತೀನಿ. ಅಯ್ಯೋಯ್ಯೋ, ಇದು ದೊಡ್ಡ ಅವಾಂತರ ಆಯ್ತಲ್ವಾ? ಅಷ್ಟೇ ಅಲ್ಲ, ಪಾಟೀಲ್ರ ಮಗನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರಂತೆ. ಯಾಕ್ ಸಕ್ಕು? ಯಾವ ಕಾರಣಕ್ಕೆ ಕರ್ಕೊಂಡು ಹೋದ್ರಂತೆ? ಯಾರಿಗ್ ಗೊತ್ತಕ್ಕ?
ನಾನೇನ್ ಎಲ್ಲ ವಿಷಯದ ಬಗ್ಗೆ ತಿಳ್ಕೊಂಡಿರ್ತೀನಾ? ಊರಲ್ಲೆಲ್ಲ ಸುದ್ದಿ ಆಗಿದೆ ಅಂತ ನಿನಗೆ ಹೇಳ್ದೆ. ನಾನ್ ಅನ್ಕೊಂಡೆ ನಿನಗೆ ಗೊತ್ತಿರ್ಬೋದು ಅಂತ. ನನ್ಗೆ ಗೊತ್ತಾಗುತ್ತೆ. ನಾನು ಆಚೆ ಹೋದ್ರೆ ಮನೇಲಿ ಯಾರು ಮಾಡೋರು? ಅದು ನಿಜನೇ ಬಿಡು, ಎಲ್ಲ ಕೆಲಸ ನೀನೇ ಮಾಡ್ಬೇಕಾಗತ್ತೆ. ಆದ್ರೆ ನಾನ್ ಕೇಳ್ಪಟ್ಟೆ ಇದ್ರಲ್ಲಿ ಪ್ರತಾಪ್ ಇದ್ದಾನೆ ಅಂತ. ಏನು? ಹೌದು. ಇಲ್ಲ ಇಲ್ಲ ಕಣೆ, ಹಾಗೆಲ್ಲ ಆಗಿರಲ್ಲ. ನನ್ ಮಗ ಯಾಕೆ ಅಂತ ಕೆಲ್ಸ ಕೈ ಹಾಕ್ತಾನೆ? ಅಕ್ಕ, ಈ ವಿಷಯ ಊರಿಗೆ ಗೊತ್ತು. ಪ್ರತಿಯೊಬ್ರು ಇದನ್ನೇ ಮಾತಾಡ್ತಿದ್ದಾರೆ. ಪ್ರತಾಪ್ ಅವ್ರನ್ನ ಭೇಟಿ ಮಾಡಿದ್ನಂತೆ. ಕೆಲ್ಸಕ್ಕೆ ಅಂತ ಹೋಗಿರ್ಬೇಕಲ್ಲ ಅವನು. ಇಲ್ಲ ಇಲ್ಲ ಅಕ್ಕ, ಇದ್ರಲ್ಲಿ ಏನೋ ಕೈವಾಡ ಇದೆ. ಹಾಗೇನಾರು ಇದ್ರೆ ನೋಡ್ಕೋತೀನಿ ಅವನ್ನ. ನನ್ಗೊಂದ್ ಹೇಳ್ತಾನೆ, ಹೊರಗಡೆ ಏನೋ ಮಾಡ್ಕೊಂಡ್ ಬರ್ತಾನೆ. ಮನೆಗ್ ಬರ್ಲಿ ಅವನೀಗ. ನೋಡ್ಕಣವ, ನನಗ್ ಗೊತ್ತಾಯ್ತು ಅಂತ ನಿನಗ್ ವಿಷಯ ಹೇಳಕ್ ಬಂದೆ. ಬರ್ತೀನಿ ನಾನು, ನನ್ಗೂ ಬಹಳ ಕೆಲ್ಸ ಇದೆ. ಮಾಮ, ನೀವು ಹೇಳ್ದಾಗೆ ಮಹಾದೇವನ್ಗೆ ಅಭಿಷೇಕ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಮಾಮ, ಇದೇ ಹೂಗಳನ್ನ ಶಿವಲಿಂಗಕ್ಕೆ ಅರ್ಪಿಸಿದ್ದೆ ನಾನು. ಇಲ್ಲಿಗೆ ಹೇಗೆ ಬಂತು? ಪ್ರತಾಪ್, ನಿನ್ನ ಅಭಿಷೇಕ ತಲುಪಿದೆ ಮಗನೇ. ಇನ್ನು ಮುಂದೆ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಂಗೀಗ ಕೆಲಸ ಅನ್ನೋದು ನಿನ್ನ ಮನೆ ಬಾಗಿಲು ಹುಡ್ಕೊಂಡು ಬರುತ್ತೆ. ಇವತ್ತಿನ ತನಕ ಯಾವ ಜನರು ನಿನಗೆ ಅವಮಾನ ಮಾಡಿದ್ದಾರೋ, ತೊಂದರೆ ಕೊಟ್ಟಿದ್ದಾರೋ, ನಿನಗೆ ಆಡಬಾರದು ಮಾತಾಡಿದ್ದಾರೋ, ಆ ಜನರೆಲ್ಲರಿಗೂ ಗೊತ್ತಾಗುತ್ತೆ ನೀನ್ ಯಾರು ಅನ್ನೋದು. ನೀನ್ ನಿನ್ನ ನಡವಳಿಕೆ ಬದಲಾಯಿಸ್ಬೇಡ. ಯಾವತ್ತಿಗೂ ಸತ್ಯದ ಮಾರ್ಗದಲ್ಲಿರು. ಇಲ್ಲಿ ನೋಡು ಪ್ರತಾಪ್, ಯಾರಿಗೂ ಯಾವತ್ತೂ ಕೆಟ್ಟ ಮಾತಾಡಬಾರ್ದು. ಮಾಮ, ಜಗತ್ ಏನೇ ಹೇಳಿದ್ರು ಕೂಡ ಬೇಜಾರಾಗಲ್ಲ. ಮನೆಯವ್ರು ಹೇಳಿದ್ರೆ ತುಂಬಾನೇ ಬೇಜಾರಾಗತ್ತೆ ಮಾಮ. ಅಯ್ಯೋ ಮಾರಾಯ, ಇದು ಯಾರನ್ನ ಬಿಟ್ಟಿದೆ ಹೇಳು? ಪ್ರಭು ಶ್ರೀರಾಮ ವನವಾಸಕ್ಕೆ ಹೋಗಿದ್ರು ನೋಡು. ಯಾರು ಕಳಿಸಿದ್ರು ಅವರನ್ನ? ಕೈಕೇಯಿ ತಾನೆ. ಅವರ ಮನೆಯ ಜನರೇ ಅವರನ್ನ ಕಳಿಸಿದ್ರು ಅಲ್ವಾ? ಅಂತಹ ಪರಿಸ್ಥಿತಿ ಏನಾದ್ರೂ ಜೀವನದಲ್ಲಿ ಬಂದ್ರೆ ಆ ಪರಿಸ್ಥಿತಿಗೆ ಮನಸ್ಸಿನ ತಯಾರಿ ಮಾಡ್ಕೊಂಡಿರ್ಬೇಕು. ಗಟ್ಟಿಯಾಗಿರ್ಬೇಕು ನಾವು. ಚಿಂತೆ ಮಾಡುವಂತ ಯಾವುದೇ ಕಾರಣ ಇಲ್ಲ. ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಯಾವುದೇ ಪರಿಸ್ಥಿತಿ ಒಂದೇ ತರ ಇರಲ್ಲ ಕಣಪ್ಪ. ಕಾಲ ಬದಲಾಗ್ತಾ ಇರುತ್ತೆ. ಈ ದಿನಗಳು ಸರಿದು ಹೋಗುತ್ತೆ, ಮುಂದೆ ಒಳ್ಳೆಯ ದಿನಗಳು ಬರುತ್ತವೆ. ಬಾ, ಮುಂದೆ ಬಾ. ಸರಿ ಮಾಮ. ಇಲ್ಲಿ ನೋಡು, ನೀನು ನನ್ನ ಜಾಗಕ್ಕೆ ಬಂದಿದೀಯ. ಇವತ್ತಿನಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದು. ನಿಯತ್ತಿಂದ ನಡ್ಕೊಳ್ಳೋದನ್ನ ಬಿಡಬೇಡ. ಹೊರಡು ಈಗ. ಏನ್ ತೀರ್ಮಾನ ಮಾಡಿದ್ಯಾ ಈಗ? ಯಾವ ವಿಷಯ? ಈಗ ತಿರ್ಗಾ ನನಗ್ ಕೇಳು ಯಾವ ವಿಷಯ ಅಂತ. ನಿನ್ ಹೇಳಿ ಹೇಳಿ ಸಾಕಾಗಿದೆ ನನ್ಗೆ, ಆದ್ರೆ ಬುದ್ಧಿ ಮಾತ್ರ ಬರ್ಲಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಬೈತ್ಯ ಅವನ್ಗೆ? ಬೇರೆ ಕೆಲಸ ಹುಡುಕ್ತಾನೆ ಬಿಡು. ಪ್ರತಾಪ್, ಇದೇನಪ್ಪ ಮನೇಲಿ? ಯಾರು ಬಂದ್ರು ಈ ಹೊತ್ತಲ್ಲಿ? ಅಯ್ಯೋ, ಹೋಗ್ ನೋಡು ಮೊದ್ಲು. ಏನೋ, ಏನಾಯ್ತು? ಪತ್ರ ಬಂದಿದೆ ನನ್ನ ಹೆಸರಿಗೆ. ಯಾರದ್ದು? ನೋಡ್ತೀನಿ ಅಪ್ಪ. ಅಪ್ಪ, ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಅಯ್ಯೋ ಮಗನೇ, ಏನ್ ಹೇಳ್ತಿದ್ಯಾ? ಹೌದು ಅವ್ವ, ನೋಡಿದ್ಯಾ? ಸರ್ಕಾರಿ ಪತ್ರ ಬಂದಿದೆ ನನ್ನ ಹೆಸರಿಗೆ. ನಿನ್ನ ಅದೃಷ್ಟ ಚೆನ್ನಾಗಿದೆ ಮಗನೇ. ಅವ್ವ, ಈಗ್ಲಾದ್ರೂ ಸಂತೋಷ ಆಯ್ತಲ್ವಾ ನಿನ್ಗೆ? ಈಗ್ಲಾದ್ರೂ ನಿನ್ನ ಆಸೆ ಈಡೇರಿದೆ ಅಲ್ವಾ?
ಇನ್ಮೇಲೆ ನಾನು ಮನೇಲಿ ಕೂತಿರಲ್ಲ. ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಹಣ ಕೂಡ ಬರುತ್ತೆ. ನಂತರ ನೀನ್ ಎಲ್ಲ ಬೈಕೆಗಳನ್ನ ಈಡೇರಿಸ್ತೀನಿ ನಾನು. ನನ್ಗಂತೂ ನಂಬಿಕೆ ಬರ್ತಿಲ್ಲ. ಅದ್ ಹೇಗ್ ಸರ್ಕಾರಿ ಕೆಲಸ ಸಿಗುತ್ತೆ ನಿನ್ಗೆ? ಯಾರೋ ನಿನಗ್ ತಮಾಷೆ ಮಾಡ್ಬೇಕು ಅಂತ ಈ ಪತ್ರ ಕಳಿಸಿದ್ದಾರೆ ಅನ್ಸುತ್ತೆ. ಇಲ್ಲ ಅವ್ವ, ಇದ್ರ ಮೇಲೆ ಸರ್ಕಾರ ಟಸ್ಸೇ ಇದೆ. ಮತ್ತೆ ಇದ್ರಲ್ಲಿ ಎಲ್ಲಾನು ವಿವರವಾಗಿ ಬರ್ದಿದ್ದಾರೆ. ಯಾವಾಗ ಕೆಲ್ಸಕ್ಕೆ ಹೋಗ್ತೀಯೋ, ಯಾವಾಗ ನಿನ್ ಕೈಗೆ ಸಂಬಳ ಬರುತ್ತೋ ಆಗ ನನಗ್ ನಂಬಿಕೆ ಬರುತ್ತೆ. ಅಲ್ಲಿವರೆಗೂ ನಾನ್ ನಂಬಲ್ಲ. ಅಯ್ಯೋ ಇದು ಯಾಕೆ ಹೀಗ್ ಮಾಡ್ತಿದ್ಯಾ? ಮಾಮ ಅವ್ರು ಹೇಳಿದಾರಲ್ವಾ ಕೆಲ್ಸ ಸಿಗುತ್ತೆ ಅಂತ. ನನ್ ಮುಂದೆ ಮಾಮನ ಹೊಗಳ್ಬೇಡಿ. ಮಗನೇ ಪ್ರತಾಪ್, ಈಗ ನಿನಗೆ ಗೊತ್ತಾಯ್ತಲ್ವಾ? ನಾವೀಗ ಮಾಮ ಅವ್ರ ಹತ್ರ ಹೋಗೋಣ. ಮಾಮ ಅವ್ರ ಹತ್ರ ಎಲ್ಲಾನು ಹೇಳೋಣ, ಮತ್ತೆ ಅವ್ರಿಗೆ ಕಾಲಿಗೆ ಬೀಳೋಣ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅಪ್ಪ, ಈಗಂದ್ರೆ ಈಗ್ಲೇ ಹೊಡೋಣ. ಹೇ ಚಂದು, ಕುರಿಗಳನ್ನ ಒಂದೇ ಕಡೆ ಸೇರಿಸಿ ಇಟ್ಟಿದ್ದೀರೋ ಇಲ್ವೋ? ಹೌದು ಮಾಮ. ಮತ್ತೆ ಮಾಮ, ಕುರಿಗಳು ಚೆನ್ನಾಗಿ ಮೈದಿವೆ, ಹೊಟ್ಟೆ ಚೆನ್ನಾಗಿ ತುಂಬಿದೆ ಮಾಮ. ಓಕೆ, ಸರಿ, ಹಾಗಾದ್ರೆ ಒಳ್ಳೆಯದು. ಮಾಮ, ನೀವೇನ್ ಹೇಳಿದ್ರು ಹಾಗೆ ಆಯ್ತು ನೋಡಿ. ತನ್ನಿಂತಾನೆ ಸರ್ಕಾರಿ ಕೆಲ್ಸದ ಪತ್ರ ಬಂದಿದೆ. ಆಯ್ತಲ್ವಾ ನೀನ್ ಅನ್ಕೊಂಡ ಹಾಗೆ? ಹೇ ಪ್ರತಾಪ್, ಅದೇನಂದ್ರೆ ನಿನ್ನ ಮನಸ್ಸಿನಲ್ಲಿ ಹುಳುಕು ಅನ್ನೋದು ಇಲ್ಲ ಕಣ. ನಿನ್ನಂಥ ಒಳ್ಳೆಯ ಮನಸ್ಸಿನ ಜನರ ಕರೆಯನ್ನ ದೇವರು ಕೇಳ್ತಾನೆ, ಖಂಡಿತ ಕೇಳ್ತಾನೆ ಕಣಪ್ಪ.